ಗೈಸ್, ನನ್ನ ಟ್ರೈ ಮಾಡಿ ನೋಡಿ ನೀವು ಒಮ್ಮೆ. ಇಲ್ಲಿ ನೋಡಿ ನೀವು ಒಮ್ಮೆ, ಇಲ್ಲಿ ಹೋಗಿದೆ, ಕಿತ್ತೋಗಿದೆ. ಚೆನ್ನಾಗಿತ್ತು, ಇದಕ್ಕೆ ತುಂಬ ಚೆನ್ನಾಗಿದೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಹಾಗೇನೆ ಇವತ್ತು ಬ್ರೆಡ್ ಆಮ್ಲೆಟ್ಗೆ ಗಳಿಗೆ ಕೂಡ ಬಂದಿದೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಬ್ರೆಡ್ ಆಮ್ಲೆಟ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅಂತ, ಆದರೆ ಆಗಲಿಲ್ಲ. ಸೊ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ. ಹಾಗೆಯೇ ಬ್ರೆಡ್ ಇಲ್ಲ, ಹೋಗಿ ತರಬೇಕಷ್ಟೇ. ಮೊಟ್ಟೆ ಇದೆ. ಸೊ ಬನ್ನಿ ಹೋಗಿ ತರೋಣ. ಗೈಸ್, ಹೊರಗಡೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹೊರಗಡೆ ತುಂಬಾ ಅಂದರೆ ತುಂಬ ಬಿಸಿಲಿದೆ. ಅದಕ್ಕೆ ನಾನೇ ಹೋಗಿ ತಗೊಬಂದೆ. ಏನೆಲ್ಲ ತಗೊಬಂದಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ 1 ಪ್ಯಾಕೆಟ್ ಬ್ರೆಡ್ ತಗೊಂಡಿದ್ದೀನಿ. ಇದು ಸ್ನ್ಯಾಕ್ಸಿಗೆ, ಬ್ರೇಕ್ಫಾಸ್ಟಿಗೆ ಆಗುತ್ತೆ ಅಂತ 1 ಪ್ಯಾಕೆಟ್ ತಗೊಂಡಿದ್ದೀನಿ. ಇದಕ್ಕೆ ಬಂದು 50 ರುಪೀಸ್. ಅದಾದಮೇಲೆ 2 ರುಪೀಸಿಗೆ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. 2 ಕೆಚಪ್ ತಗೊಂಡಿದ್ದೀನಿ. ಅದಾದಮೇಲೆ ಬಟರ್ ತಗೊಂಡಿದ್ದೀನಿ. ಇದಕ್ಕೆ ಬಂದು 6 ರುಪೀಸ್. ಅದಾದಮೇಲೆ ಈ ಬಿಸಿಲಿಗೆ ಕೋಲ್ಡ್ ಜ್ಯೂಸ್ ಕುಡಿಯೋಣ ಅಂತ ಅನಿಸ್ತು, ಅದಕ್ಕೆ ಸ್ಪ್ರೈಟ್ ತಗೊಂಡೆ. ಇಷ್ಟಿದ್ರೆ ಸಾಕು ನಮಗೆ. ಓಕೆ, ಬನ್ನಿ ಇವಾಗ ಬ್ರೆಡ್ ಆಮ್ಲೆಟ್ ಮಾಡುವ. ಇದಕ್ಕೆ ಮೊಟ್ಟೆ ಹಾಕೊಳ್ಳೋಣ. ಒಂದು 2 ಮೊಟ್ಟೆ ಹಾಕೋತೀನಿ. ಜೊತೆಗೆ ಸ್ವಲ್ಪ ಒಂದು ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀನಿ, ಸ್ವಲ್ಪ ಸಾಕು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಇಲ್ಲಿ. ಇದನ್ನ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆಯೇ ನನ್ನ ಮೊಬೈಲಲ್ಲಿ ಸ್ಟೋರೇಜ್ ಇಲ್ಲ, ನಾನು ಅದಕ್ಕೆ ವಿಡಿಯೋನ ಕಮ್ಮಿ ಆಗ್ತಾ ಇದ್ದೀನಿ. ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ಆದಮೇಲೆ ಅದನ್ನು ಡಿಲೀಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋನ ಮಾಡಬೇಕಾಗುತ್ತೆ. ಸೊ ಒಂದು ವಿಡಿಯೋ ಮಾಡಿ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋನ ಹಾಕೋದು ಲೇಟ್ ಆಗುತ್ತೆ. ಅದಕ್ಕೆ ನಾನು ವಿಡಿಯೋಸ್ನ ಕಮ್ಮಿ ಮಾಡ್ತಾ ಇದ್ದೀನಿ, ಸ್ಟೋರೇಜ್ ಕಮ್ಮಿ ಇರೋದ್ರಿಂದ. ಇವಾಗ ಮಸಾಲೆ ಪೂರ್ತಿಯಾಗಿ ರೆಡಿ ಆಗಿದೆ. ನಾವಿವಾಗ ಬ್ರೆಡ್ನ ರೆಡಿ ಮಾಡ್ಕೊಳ್ಳೋಣ. ಅದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ಸ್ವಲ್ಪ ಒಂದು 2 ನಿಮಿಷ ಫ್ರೈ ಮಾಡಿದರೆ ಸಾಕು. ಇಲ್ಲಿಗೆ ನಾನಿಲ್ಲಿ ದೋಸೆ ಮಾಡುವಂಥ ಪ್ಯಾನ್ ತಗೊಂಡಿದ್ದೀನಿ. ಇದರಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಆಗುತ್ತೋ ಇಲ್ವ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಈ ಬಟರ್ ಇಲ್ಲ ಅಂತಂದರೆ ನೀವು ಆಯಿಲ್ ಕೂಡ ಹಾಕೋಬೋದು. ನೋಡಿ, ಸಿಂಪಲಾಗಿ ಈಸಿಯಾಗಿ ನಾವು ಬ್ರೇಕ್ಫಾಸ್ಟ್ನ ಮನೇಲೇ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಇದಕ್ಕೇನು ಬ್ರೆಡ್ ಮತ್ತು ಹೆಕ್ಕಿದ್ರೆ ಸಾಕು, ಇನ್ನೆಲ್ಲ ಮನೇಲೇ ಇರುತ್ತಲ್ವ, ಹಾಕೊಂಡ್ರೆ ಸಾಕು. ಇದು ಬಟರ್ ಇಲ್ಲ ಅಂತಂದರೂ ಆಯಿಲಲ್ಲಿ ಕೂಡ ನಾವು ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಒಮ್ಮೆ ನೀವು ಈ ಥರ ಮನೇಲಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಇದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸ್ನ್ಯಾಕ್ಸಿಗೆ, ಬ್ರೇಕ್ಫಾಸ್ಟಿಗೆ ಇದು ಈಸಿಯಾಗಿ ಮಾಡ್ಬೋದು ನಾವು. ಇಷ್ಟು ಫ್ರೈ ಆದರೆ ಸಾಕು, 2 ಕಡೆ ಇಷ್ಟು ಫ್ರೈ ಆದರೆ ನಮಗೆ ಸಾಕು. ಇದನ್ನು ಇವಾಗ ತೆಗೆದಿಡೋಣ ಸೈಡ್ಗೆ. ಸ್ವಲ್ಪ ಹಾಕೊಂಡ್ರೆ ಸಾಕು. ಇದನ್ನು ಪೂರ್ತಿಯಾಗಿ ಸ್ಪ್ರೆಡ್ ಮಾಡಬೇಕು. ಪೂರ್ತಿಯಾಗಿ ಹಾಕಿದ್ದೀನಿ. ಇವಾಗ ಇವು 2 ನಿಮಿಷ ಹಾಗೇನೆ ಇರಲಿ, ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಇದನ್ನು ಹಾಕೋಬೇಕಾಗುತ್ತೆ. 2 ನಿಮಿಷ ಆದಮೇಲೆ ಇವಾಗ ಇದ್ರ ಮೇಲೆ ಬ್ರೆಡ್ ಹಾಕಬೇಕು. ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಬ್ರೆಡ್ನ ಹೀಗೆ ಹಾಕಬೇಕು. ನೋಡಿ, ಹೀಗೆ. ನಂದು ಬ್ರೆಡ್ ಆಮ್ಲೆಟ್ ರೆಡಿ ಆಗಿದೆ. ಏನಿಲ್ಲ,
ಮಸಾಲೆ ಎಲ್ಲ ಹಾಕಿದ್ಮೇಲೆ ಬ್ರೆಡ್ ಹಾಕಿ ಕಟ್ ಮಾಡೋದು ಅಷ್ಟೇ ಇರೋದು. ಸೊ ನಂದೀಗ ಬ್ರೆಡ್ ಆಮ್ಲೆಟ್ ರೆಡಿ ಆಗಿದೆ. ಇದಕ್ಕೆ ಕೆಚಪ್ ಹಾಕ್ಬಿಟ್ಟು ತಿಂದು ಹೇಗಿದೆ ಅಂತ ಹೇಳ್ತೀನಿ ನಿಮಗೆ. ಬನ್ನಿ ಇವಾಗ ಕೆಚಪ್ ಹಾಕ್ಕೊಳ್ಳೋಣ. ಇವಾಗ ನನ್ನ ಬ್ರೆಡ್ ಆಮ್ಲೆಟ್ ನೋಡಿ ಈ ಥರ ಇದೆ. ನಿಮಗೆ ಯಾವ ರೀತಿ ಬೇಕಾದರೆ ಕಟ್ ಮಾಡ್ಕೋಬೋದು. ಸೊ ಸಿಂಪಲಾಗಿ ಈಸಿಯಾಗಿ ಮಾಡ್ಬೋದು. ಈಗ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಗೈಸ್ ಟೊಮೆಟೊ ಕೆಚಪ್ ಹಾಕ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡೋ ರೀತಿಲಿ ಇರೋದು. ನಾನು ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ. ಲಾಸ್ಟಿಗೆ ಟೊಮೆಟೊ ಕೆಚಪ್ ಹಾಕಿ ತಿಂದು ನೋಡೋಣ ಹೇಗಿದೆ ಅಂತ. ತುಂಬ 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 ಚೆನ್ನಾಗಿದೆ. ಸ್ನ್ಯಾಕ್ಸಿಗೆ, ಬ್ರೇಕ್ಫಾಸ್ಟಿಗೆ ಈಸಿಯಾಗಿ ಸಿಂಪಲಾಗಿ ಮಾಡ್ಬೋದು. ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಚೆನ್ನಾಗಿದೆ. ಎಂತ ಗೊತ್ತಾ ಗೈಸ್, ಬ್ರೇಕ್ಫಾಸ್ಟಿಗೆ ಈಸಿಯಾಗಿ ನಾವು ಇದನ್ನು ಮಾಡ್ಬೋದು. ಎಂಥ ಕಷ್ಟನೇ ಬೇಡ. ನಾನುಂಟಲ್ಲ ಮನೇಲಿ ಹೀಗೆ ಮಾಡಿ ತಿಂತಾ ಇರ್ತೀನಿ. ಸಂಜೆ ಇರ್ತದೆ. ನೀವು ಒಮ್ಮೆ ಮನೆಗೆ ಮಾಡಿ ನೋಡಿ. ಓಕೆ ಗೈಸ್, ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಓಕೆ, ಮತ್ತೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್. ನನ್ನ ಟ್ರೈ ಮಾಡಿ ನೋಡಿ ನೀವೊಮ್ಮೆ. ಇಲ್ಲಿ ನೋಡಿ ನೀವೊಮ್ಮೆ. ಇಲ್ಲಿ ಹೋಗಿದೆ, ಕಿತ್ತೋಗಿದೆ. ಚೆನ್ನಾಗಿತ್ತು. ಇದಕ್ಕೆ 700 600 ಸಮಥಿಂಗ್ ಕೊಟ್ಟಿದ್ದೀನಿ ಆಯಿತಾ. ಇದು ಬಂದು ತುಂಬ ಚೆನ್ನಾಗೈತೆ. ಇದು ತುಂಬ ಚೆನ್ನಾಗಿದೆ. ಆದರೆ ಮೇಲೆ ಇಟ್ಟಿದ್ದೆ, ಈಗ ಕೆಳಗೆ ಬಿದ್ದು ಟಪ್ ಅಂತ ಹೊಡೆದೋಗಿದೆ. ಇದು ಬಂದು ಇವಾಗ ಹಗ್ಗ ಎಲ್ಲ ಹಾಕಿ ವಿಡಿಯೋ ಮಾಡಿದೆ. ಇವಾಗ ಇದರಿಂದ ವಿಡಿಯೋನ ಮಾಡೋಕ್ಕಾಗ್ತಿಲ್ಲ ನೋಡಿ. ಗಮ್ ಹಾಕಿ ಇವಾಗ ಅಂಟಿಸ್ಬೇಕು. ಇದನ್ನು ಗಮ್ ಹಾಕಿ ಹೀಗೆ ಹಾಕಿ ಅಂಟಿಸ್ಬೇಕು. ಎಷ್ಟು ದಿನ ಬರುತ್ತೆ ಅಂತ ಗೊತ್ತಿಲ್ಲ. ಗಮ್ ಹಾಕಿದರೆ ನೋಡೋಣ. ಸಪ್ರೇಟಾಗಿ ಸಿಗುತ್ತೆ ಇದು, ಅದಕ್ಕೆ ಕಾಸಾಗುತ್ತೆ.